ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ. ಎಷ್ಟೋ ಜನ ಇನ್ವಾಲ್ವ್ಮೆಂಟ್ ಆಗಿ ಕಬ್ಬೆ ಬಿಡಿಸ್ಬಿಟ್ಟಿದ್ದಾರೆ. ಅಲ್ಲಿ ಬರೀ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಆ ಕೇಸನ್ನ ಹಳ್ಳ ಇಡ್ಸಿದ್ದಾರೆ, ಕಬ್ಬೆ ಬಿಡಿಸಾಕಿದ್ದಾರೆ. ಈಗ ನ್ಯಾಯ ಕೊಡ್ಸು ಅಂದ್ರೆ ನಾನು ಏನ್ ಮಾತಾಡ್ಲಿ ಅದ್ರ ಬಗ್ಗೆ? ಸರ್, ಈಗ ಮತ್ತೆ ಇವಾಗ ಸೌಜನ್ಯ ಕೇಸ್ ಅನ್ನೋದು ಮತ್ತೆ ಇದಾಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಸೌಜನ್ಯ ಕೇಸ್ ಬಗ್ಗೆ ನಾನು ಏನು ಅಂತ ಏನ್ ತಿಳ್ಕೊಂಡಿಲ್ಲಪ್ಪ. ಓಕೆ, ಆಮೇಲೆ ಸುಮ್ಮನೆ ನಾನೇನು ಸ್ಟೇಟ್ಮೆಂಟ್ ಕೂಡ ಕಳೆದ 11 ವರ್ಷದಿಂದ ಆ ಕೇಸನ್ನ ಎಲ್ಲ ಎಕ್ಕೂಟ ಹಾಕ್ಸಿದ್ದಾರೆ. ಓದೋದನ್ನೆಲ್ಲ ಬೇರೆ ಬೇರೆ ರೀತಿ ಅದನ್ನ ಬಳಸ್ಕೊಂಡು ಅದನ್ನ ಹಾಳು ಮಾಡ್ಕೊಂಡ್ ಬಂದಿದ್ದಾರೆ. ಓಕೆ, ಯಾರು ಕೂಡ ಈಗ ನೋಡಿ, ನಾವ್ ಯಾವ್ದಾರ ಒಂದು ಮ್ಯಾಟರ್ ಎತ್ಕೊಂಡ್ರೆ, ಈಗ ನೋಡಿ ರಮೇಶ್ ಜಾರಕಿಹೊಳಿ ಕೇಸ್ ಎತ್ಕೊಂಡ್ರೆ ಅಟ್ಲೀಸ್ಟ್ ಸಾಮಾಜಿಕವಾಗಿ ಒಂದು ನ್ಯಾಯ ಆಯ್ತು. ಆಯ್ತಾ, ರವಿ ಚಂದ್ರನ್ ವಿಚಾರದಲ್ಲಿ ಅವರ ಅಕ್ರಮಗಳನ್ನ ಸಾಮಾಜಿಕವಾಗಿ ಬಹಿರಂಗ ಪಡಿಸಿದ್ವಿ. ಇವ್ರು ಏನು ಇಲ್ಲ, ಆ ಕೇಸನ್ನು ತಗೊಂಡು ಸುಮ್ನೆ ಎಲ್ಲ ಯಾರ್ಯಾರು ಹೆಂಗೆ ಬೇಕೋ ಅದನ್ನ ದುರ್ಬಳಕೆ ಮಾಡ್ಕೊಂಡು ಬರೀ ಪ್ರಚಾರಕ್ಕೆ ಇಟ್ಟಿದ್ದಾರೆ ಹೊರತು ನ್ಯಾಯ ಕೊಡಿಸಿ ಅಂತಾರೆ. ಯಾರು ನ್ಯಾಯ ಕೊಡ್ಸಕ್ಕಾಗತ್ತೆ? ಸರ್ಕಾರ ಮಾಡಬೇಕಾದಂತ ಸರ್ಕಾರ ಪೊಲೀಸ್ ಇಲಾಖೆ ಇದೆ, ಅದು ಕಾನೂನು ಹೋರಾಟ ಮಾಡಬೇಕಾಗತ್ತೆ. ಎಲ್ಲ ಅಲ್ಲಿ ಬರೀ ಪ್ರಚಾರಗಳ ಆ ವಿಚಾರ ಇಟ್ಕೊಂಡು ಪ್ರಚಾರ ತಗೊಂಡ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆಮೇಲೆ ಎಲ್ಲೋ ಒಂದ್ ಕಡೆ ದುರ್ಬಳಕೆನೂ ಕೂಡ ಆಗ್ತಾ ಇದೆ ಅಂತ ನಮ್ಮ ಅನಿಸಿಕೆ. ಆ ಸೌಜನ್ಯ ಕೇಸನ್ನ ಸಾಕಷ್ಟು ಜನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅವರವರ ಪ್ರಚಾರಗಳಿಗೆ. ಅದಕ್ಕೆ ನ್ಯಾಯ ಸಿಗೋದ್ಕಿಂತ ಪ್ರಚಾರಗಳೇ ಜಾಸ್ತಿ. ಮೋಸ್ಟ್ಲಿ ಅವರ ವಿಚಾರ ನ್ಯಾಯ ಸಿಗೋದಲ್ಲ ಅನ್ಸುತ್ತೆ ನಾನು ತಿಳಿದು ಮಟ್ಟಿಗೆ. ಬರೀ ಪ್ರಚಾರ ಹುಚ್ಚಾಟ ಬೆಳೀತಾ ಇದ್ದಾರೆ. ಯಾವುದೇ ಕೇಸ್ ಆಗ್ಲಿ ತುಂಬಾ ಸೆನ್ಸಿಟಿವ್ ಇರ್ತವೆ. ಆಮೇಲೆ ಒಂದು ಸತಿ ನೀವು ಕೇಸನ್ನ ಯಾರು ತಗೊಳ್ತಾರೆ ನೋಡಿ, ಹೋಗಿ ಅದನ್ನ ಹಾಳು ಮಾಡ್ಬಿಟ್ರೆ ಯಾರೋ ಅದನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ. ಈಗ ಲೀಗಲ್ ಆರ್ಡರ್ಸ್ ಬೈಂಡಿಂಗ್ ಇರ್ತದೆ. ಈಗ ಎಷ್ಟೋ ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ನೀವು ಇನ್ವಾಲ್ವ್ಮೆಂಟ್ ಆಗಿ ಅಂತ. ಎಷ್ಟೋ ಜನ ಇನ್ವಾಲ್ವ್ಮೆಂಟ್ ಆಗಿ ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ. ನಮಗೂ ವಿಡಿಯೋದಲ್ಲಿ ಕಮೆಂಟ್ ಅದೇ ಬರ್ತಾ ಇದೆ, ಗಬ್ಬೆ ಬಿಡಿಸ್ಬಿಟ್ಟಿದ್ದಾರೆ. ಗಬ್ಬೆ ಬಿಡಿಸಿದ ಕೇಸಲ್ಲಿ ನಾವು ಎಲ್ಲಿ ನ್ಯಾಯ ಕೊಡ್ಸಕ್ಕಾಗತ್ತೆ? ಅದು ಫಸ್ಟ್ ಟೈಮ್ ನಾವು ಆ ವಿಚಾರ ಈಗ ಆಟೋದು ಈಗ ಏನೇ ಆದ್ರೂ ನಾವು ಜವಾಬ್ದಾರಿ. ಕಾರಣ ಯಾಕೆ ಅಂತಂದ್ರೆ ವಿ ಹ್ಯಾವ್ ಟೇಕನ್ ಅಪ್ ದ ಕೇಸ್, ವಿ ಆರ್ ಹ್ಯಾಂಡ್ಲಿಂಗ್ ಇಟ್. ನಾವು ಅದನ್ನ ನಮ್ದೇ ಆದಂತ ರೀತಿನಲ್ಲಿ ವಿ ಆರ್ ಹ್ಯಾಂಡ್ಲಿಂಗ್ ಇಟ್. ನಮ್ಗೆ ಬೇಕಾದಂತ ಪ್ರೋತ್ಸಾಹ ಏನು ಐ ಥಿಂಕ್ ಸಾರಿಗೆ ಸಚಿವರು ಕೊಡ್ತಾ ಇದ್ದಾರೆ. RTO ಮತ್ತೆ ನಮ್ಮ ಧ್ವನಿಗೆ ಒಗ್ಗಟ್ಟು RTO ಮತ್ತೆ ಇವರು 1500 FIR ಗಳನ್ನ ಹಾಕಿದ್ದಾರೆ. 500. ದಿಸ್ ಇಸ್ ಕ್ರಮ. ಒಂದು ವಿಚಾರ ತಗೊಂಡಾಗ ಸೌಜನ್ಯ ಕೇಸಲ್ಲಿ ಪಾಪ ಆ ಕೇಸನ್ನು ಇಟ್ಕೊಂಡು ಬರೀ ನನ್ಗೊತ್ತಿಲ್ಲ ಒಂದು 80-90% ಬರೀ ಪ್ರಚಾರಕ್ಕೆ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಇನ್ ಕೆಲವರು 10% ಪಾಪ ಅದಕ್ಕೆ. ಆಮೇಲೆ ನಾವು ಯಾವುದೇ ವಿಚಾರ ಎತ್ಕೊಂಡಾಗ ಎದುರಾಳಿ ಎಷ್ಟು ಪ್ರಬಲವಾಗಿದ್ದಾನೆ, ಎಷ್ಟು ಬುದ್ಧಿವಂತ, ಎಷ್ಟು ಶಕ್ತಿವಂತ, ಇದನ್ನೆಲ್ಲ ಅನಲೈಸ್ ಮಾಡ್ಬೇಕಾಗುತ್ತೆ. ಸೊ ಅದನ್ನೇನು ಅನಲೈಸ್ ಮಾಡಿದಿರ ನಾವು ಹೋರಾಟ ಮಾಡ್ತೀವಿ ಅಂತ ಹೋಗಿ ಮೋಸ್ಟ್ಲಿ ಬರೀ ಅನ್ಯಾಯ ಆಗಿದೆ ಅಂತ ಅನ್ಸುತ್ತೆ. ಸೊ ಈಗ ಇಷ್ಟು ಗಬ್ಬೆ ಬಿಡಿಸಾಗಿರೋ ಕೆಲಸಗಳಲ್ಲಿ ನಿಜವಾಗ್ಲೂ ನಮ್ ಕೆಲಸಗಳು ಮಾಡಕ್ಕೆ ಪುರುಷತ್ವ ಇಲ್ಲ. ಆಮೇಲೆ ನಮ್ಗಳಿಗೆ ಬರೀ ನಾವು ಧ್ವನಿ ಹೇಳ್ತಾರಲ್ಲ, ಭಗತ್ ಸಿಂಗ್ ಗೆಲ್ಬೇಕು ಅಂದ್ರೆ ಪಕ್ಕದ ಮನೇಲಿ ಬೇಕು. ಯಾರು ಹೋರಾಟ ಮಾಡಲ್ಲ. ನಾವೇನೋ ಒಂದೆರಡು ಮಾಡಿದ್ರೆ ಅವ್ರು ಮಾಡಬಹುದು. ಈಗ ನಾವಿಷ್ಟೆಲ್ಲ ಹೋರಾಟ ಮಾಡಿದೀವಿ, ಬೇರೆಯವ್ರು ಮಾಡಬಹುದು, ಯಾರು ಬರಲ್ಲ. ನಮಗ್ ಮಾಡಿ ಅಂತಾರೆ. ನಾವೇನೋ ಬಲಿಪಶು ಮಾಡಕ್ಕೆ ಮಕ್ಕಳ ಕರ್ನಾಟಕದಲ್ಲಿ ಬೇರೆ ಯಾರು ಇಲ್ವಾ? ಮಾಡ್ಬೇಕು ತಾನೆ. 6 ಕೋಟಿ ಕನ್ನಡಿಗರು ಇರ್ಬೇಕಾದ್ರೆ ಜಗದೀಶ್ ನೀನೇ ಮಾಡೋದು, ನೀವೆಲ್ಲ ಏನ್ ಗಂಡ್ಸ್ ಕೀಳಕ್ ಇರೋದು ಅಲ್ವಾ? ನಾವು ಮಾಡಿಸ್ ತೋರಿಸ್ತೀವಿ, ನಮ್ಮ ಕೈಲಾಗಿದ್ರೆ. ನಾನೊಬ್ಬ ಮನುಷ್ಯನಾಗಿ, ಒಬ್ಬ ನಾಗರಿಕನಾಗಿ, ದೇಶದ ನಾಗರಿಕನಾಗಿ, ಒಬ್ಬ ಅಡ್ವೊಕೇಟ್ ಆಗಿ ಸಾಮಾಜಿಕ ಕಳಕಳಿಯಿಂದ ಒಂದಷ್ಟು ಮಾಡಿದ್ದೀವಿ. 6 ಕೋಟಿ ಕನ್ನಡಿಗರು ನೀನ್ ಮಾಡೋ ಅಂತಂದ್ರೆ ನಾವೇನ್ ಬಲಿಕ ಬಕ್ರಾಗಳ ಅಥವಾ ನೀವೆಲ್ಲ ಇರೋದೇನು ತುಂಬಾ ಹುಷಾರ? ಪ್ರಶ್ನೆ ಬರ್ತದೆ. ಆಮೇಲೆ ತುಂಬಾ ಹಾಳು ಮಾಡಿದ್ದಾರೆ, ಆ ಕೇಸನ್ನ ಹಾಳು ಮಾಡಿದ್ದಾರೆ. ಮೋಸ್ಟ್ಲಿ ಒಂದಷ್ಟು ಜನ ಈಗ ರೀಸೆಂಟ್ ಆಗಿ ಟ್ರೆಂಡ್ ಆದ್ಮೇಲೆ ಒಂದಷ್ಟು ಜನ ಕಮೆಂಟ್ಸ್ ಮಾಡಿದ್ರೆ ಲಾಯರ್ ಜಗದೀಶ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರೆ ಅಟ್ಲೀಸ್ಟ್ ಇದಕ್ಕೆ ಏನಾದ್ರು ಅಂತ್ಯ ಕಾಣ್ಬೋದು ಅನ್ನೋದು ಒಂದಷ್ಟು. ಈಗ ನಮಗೂ ನ್ಯಾಯ ಸಿಗ್ಲಿ ಅಂತ ಅಲ್ಲಿ ಮಾಡ್ರ ಅನ್ಯಾಯಗಳು, ನ್ಯಾಯ ಕೊಡಿಸ್ತೀನಿ ಅಂತ ಹೋಗಿರೋ ಮಾಡಿರೋ ಅಂತ ಅನ್ಯಾಯಗಳು, ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ರೆ ಎಲ್ಲ ನೋಡಿದೀನಿ ನಾನು. ಈ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂತೇನಿಲ್ಲ.
Okay. ಅಲ್ಲಿ ನ್ಯಾಯಕ್ಕಿಂತ ಅವರ ಪ್ರಚಾರಗಳು ಆ ಎಮೋಷನ್ಸ್ ಇದೆ. ಸೌಜನ್ಯ ಕೇಸ್ ಬಗ್ಗೆ ಒಂದು ಎಮೋಷನ್ಸ್ ಇದೆ, ಅಟ್ಯಾಚ್ಮೆಂಟ್ ಇದೆ, ಜನರ ಬಗ್ಗೆ ಅದೊಂದು ಕಾಳಜಿ ಇದೆ. ಅದನ್ನೆಲ್ಲ ದುರುಪಯೋಗ ಮಾಡಿಕೊಂಡು ಅವ್ರ ಪ್ರಚಾರಗಳು ಮಾಡ್ಕೊಂಡ್ರೆ ಹೊರತು 10-11 ವರ್ಷದಲ್ಲಿ ಒಂದು ಲಾಜಿಕಲ್ ಕನ್ಕ್ಲೂಷನ್ ಹೋಗಿಲ್ಲ ಅಂತಂದ್ರೆ ನೀವು ಯೋಚನೆ ಮಾಡಿ, ಅಲ್ಲಿ ಹೋಗಿರೋರು ಪ್ರಚಾರಕ್ಕೆ ಹೋಗಿದ್ದೀರಾ ಅಥವಾ ನ್ಯಾಯ ಕೊಡಿಸ್ಕೊಂಡಿದ್ದೀರಾ? ಈಗ ಆಟೋ ವಿಚಾರ ತಗೊಳ್ಳಿ, ಒಂದು ತಿಂಗಳಾಯ್ತಾ? ಹೌದು. ನಮ್ ಕೈಲಾಗಿದಂತ ಜನರಿಗೆ ಅನ್ನಿಸ್ತಾ ಇದೆಯಾ ಒಂದು ಮಟ್ಟಿಗೆ ನ್ಯಾಯ ಕೊಡಿಸಿದೀವಿ ಅಂತ? ಕನಿಷ್ಠ ಅವ್ರ ಕೈಯಲ್ಲಿ ಯೂನಿಫಾರ್ಮ್ ಹಾಕ್ಸ್ತಾ ಇದೀವಾ? 1500 ಕೇಸ್ ಹಾಕ್ಸಿದೀವ, 500 ಆಟೋ ಸೀಸ್ ಮಾಡಿಸಿದೀವ? ಎಲ್ಲ ಒಂದು ಕಡೆ ನನ್ನ ಕೆಪಾಸಿಟಿಗೆ ನಾನು ಮಂತ್ರಿ ಅಲ್ಲ, CM ಅಲ್ಲ, ನಾನು ಮಾಡಿಸಿದೀವಲ್ಲ. ಸೊ ಎಲ್ಲಾದ್ರೂ ಮಾಡಿ ಏನ್ ಸಪೋರ್ಟ್ ಇದೆ ಸಮಾಜದಿಂದ? ಯಾರನ್ನ ಬಂದು ಸ್ಪಾನ್ಸರ್ ಮಾಡ್ತಾರ? ಯಾರನ್ನ ಬಂದು ಸಪೋರ್ಟ್ ಮಾಡ್ತಾರ? ಯಾರ ಬಂದು ಜೊತೆಲಿ ನಿಂತ್ಕೊಂತಾರ? ಈಗ ಅವ್ರು ನೋಡಿ ಆಟೋದವರು ಕೆಟ್ಟದಾಗ ವಿಡಿಯೋಗಳು ಮಾಡಾಕ್ತಾರೆ. ಈಗ ಅವರು ಕೂಡ ನಾವೇ ಹ್ಯಾಂಡಲ್ ಮಾಡ್ತಾ ಇದೀವಿ. ಯಾರಾದ್ರೂ ಬಂದು ಸಪೋರ್ಟ್ ನಿಂತ್ಕೊಂತ ಅಂತದಿಲ್ಲ. ನಾವು ತಗೊಂಡಿದೀವಿ, ನಾವು ಮಾಡ್ತಾ ಇದೀವಿ. ಆ ಸೌಜನ್ಯ ಕೇಸ್ ತಗೊಂಡಂತವ್ರು ಜವಾಬ್ದಾರಿ ಇಲ್ಲದಂತ ವ್ಯಕ್ತಿಗಳಿಗೆ ತಗೊಂಡಿದ್ದಾರೆ ಅಂತ ನನ್ನ ಅನ್ಸಿಕೆ. ಆಮೇಲೆ ಅವ್ರಿಗೆ ಕಾನೂನು ಜ್ಞಾನ ಇದೆಯಾ? ಆಮೇಲೆ ಆ ಎದುರಾಳಿ ಪ್ರಬಲವಾಗಿದ್ರೆ ಅವನನ್ನ ಕೌಂಟರ್ ಮಾಡೋ ಕೆಪಾಸಿಟಿ ಅವರಲ್ಲಿ ಇದೆಯಾ? ಸುಮ್ನೆ ನಾನು ನ್ಯಾಯ ಕೊಡಿಸ್ತೀನಿ ಅಂತೇಳಿ ಆ ಕೇಸನ್ನ ಹಳ್ಳ ಹಿಡಿಸಿದ್ದಾರೆ, ಕಬ್ಬೆ ಬಿಡಿಸಾಕಿದ್ದಾರೆ. ಈಗ ನ್ಯಾಯ ಕೊಡಿಸು ಅಂದ್ರೆ ನಾನು ಏನ್ ಮಾತಾಡ್ಲಿ ಅದ್ರ ಬಗ್ಗೆ? ನಮಗೂ ಬೇಜಾರಿದೆ. ಸರ್, ಮತ್ತೆ ಈ ವಿಚಾರದ ಬಗ್ಗೆ ನಮ್ಮ ಲೈಕ್ ಕನ್ನಡ ಮೀಡಿಯಾಸ್ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿಲ್ಲ. ನೋ ಕಮೆಂಟ್ಸ್. ಚಾನೆಲ್ಗಳ ಬಗ್ಗೆ ನಾನೇನ್ ಹೇಳಕ್ಕಾಗತ್ತೆ? ಹೋಗಿ ಟಿವಿ ರಂಗಣ್ಣನ್ ನೀವೇ ಕೇಳ್ಬೇಕು, ಯಾಕೆ ಮಾತಾಡ್ತಾ ಇಲ್ಲ ಅಂತ ನಾನ್ ಕೇಳಕ್ಕಾಗತ್ತಾ? ಓಕೆ ಸರ್, ಈಗ ಅಲ್ಲಿ ಅಲ್ಲಂದ್ರೆ ಇವಾಗ ಒಂದು ಹೊಸ ಇದೇನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಇವಾಗ ಬಂದಿದ್ದಾರೆ. ಸೊ ಅಲ್ಲಿ ನಡೆದಂತಹ ಇದೆಲ್ಲ ನಾವು ಮಾಡಿರೋದು ಅಂತ, ಊಟ ಹಾಕಿರೋದು ಅಂತ. ಸೊ ಈಗ ಅದೊಂದು ಮತ್ತೆ ಕಂಪ್ಲೇಂಟ್ ಆಗಿದೆ. ಸೊ ಇದಕ್ಕೆ ಮತ್ತೆ ಏನಾದ್ರು ಅಂತೆ ಸಿಗ್ಬೋದು ಇವಾಗ? ಯಾಕಂದ್ರೆ ಸಾವಿರಾರು ಜನ ಆ ವ್ಯಕ್ತಿ ಹೇಳ್ತಾರೆ ನಿಜಾನ ಸುಳ್ಳ ಯಾರು ನೋಡಿದಾರೆ ಬ್ರದರ್? ಯಾಕಂದ್ರೆ ಇದು ಹೊಸ ಪ್ರಚಾರನ ಅಥವಾ ನಿಜವಾಗ್ಲೂ ಆಗಿದೆ ಅಂತಂದ್ರೆ ಇಷ್ಟ ದಿನ ಸಂಬಂಧಪಟ್ಟಂತ ಜುಡಿಷಿಯಲ್ ಪೊಲೀಸ್ ಏನ್ ಮಾಡ್ತಾ ಇದ್ರು ಅಲ್ಲಿ? ಈಗ ಆ ವ್ಯಕ್ತಿ ಬಂದಿದ್ದಾನೆ ಅಂತಂದ್ರೆ, ಗೊತ್ತಾಗಿದ್ದಾನೆ ಅಂತಂದ್ರೆ ಇವನಾಗ ಇಷ್ಟ ದಿನ ಸುಮ್ಮನೆ ಇದ್ದ? ಕ್ರೈಮ್ ಮಾಡಿ ಊತ ಹಾಕಿ ಎಲ್ಲಾ ಮುಗಿದ್ಮೇಲೆ ನಾನು ಊತ ಹಾಕಿದೀನಿ ಅಂತ ಬಂದಿದ್ದಾನಲ್ಲ ಇವನೆಷ್ಟು? ಆಮೇಲೆ ಅಲ್ಲಿರುವಂತ ಇಂಟೆಲಿಜೆನ್ಸ್ ಪೊಲೀಸ್ ಏನ್ ಮಾಡ್ತಾ ಇದಾರೆ, ಜುಡಿಷಿಯಲ್ ಪೊಲೀಸ್ ಏನ್ ಮಾಡ್ತಾರೆ, ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದಾರೆ, DYSP ಏನ್ ಮಾಡ್ತಾ ಇದಾರೆ? ವಿಚಾರ ಅಲ್ಟಿಮೇಟ್ಲಿ ದೊಡ್ಡ ಜವಾಬ್ದಾರಿ ಇತ್ತು. ಸುಮ್ಮನೆ ನಾವು ಅದನ್ನ ನನಗೆ ಗೊತ್ತಿಲ್ಲ ಏನಕ್ಕೆ ಏನು ಗೊತ್ತಾಗ್ದ ಅಂತೂ ಹೇಳ್ತಾ ಇಲ್ಲ. ನ್ಯಾಯಾಲಯದ ಮುಂದೆ ಬಂದಿದ್ದಾರೆ ಅಂತಂದ್ರೆ ಯಾಕೆ ವೇಟ್ ಅಂಡ್ ವಾಚ್ ಏನ್ ಆಗ್ತಾ ಇದೆ ಅಂತ ನೋಡೋಣ. ಯಾರು ಗೊತ್ತಾಗ್ದ, ಯಾಕೆ ಗೊತ್ತಾಗ್ದ, ಯಾರು ಹೇಳಿ ಗೊತ್ತಾಗ್ಸಿದ್ರು, ಇದನ್ನ ಯಾರು ಯಾಕೆ ನೋಡ್ದಿರ ಇದ್ರು ಬರ್ತದೆ. ವೆಯ್ಟ್ ಮಾಡಿ ನೋಡ್ಬೇಕಷ್ಟೇ.